ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ನಮ್ಮ ಮಧ್ಯದ ವಿಜ್ಞಾನಿ, ತತ್ವಜ್ಞಾನಿ, ಸಂಶೋಧಕ, ಆಕಾಶ, ಕಾಡು, ನೆಲ, ಜಲಗಳ ಬಗ್ಗೆ ಅರಿತ, ಭೌತಶಾಸ್ತ್ರ ಓದಿದ ಕೇರಳದ ಕೃಷ್ಣಸ್ವಾಮಿ ಅಯ್ಯರ್ ತಾಯಿ ವಿಶಾಲಾಕ್ಷಿ ಅವರಿಂದ 1940 ಆಗಸ್ಟ್ 24 ಜನಿಸಿದ ಕೆ ಕಸ್ತೂರಿ ರಂಗನ್ ಅವರು ಈಗ ನಮ್ಮೊಂದಿಗೆ ಇಲ್ಲ ಅನ್ನೋದು ನೋವಿನ ಸಂಗತಿ. ಈ ಸಾವನ್ನು ನೆನೆದಾಗ ಒಮ್ಮೆ ಭಯ ಅನ್ನಿಸ್ತದ, ಒಮ್ಮೊಮ್ಮೆ ಇದು ಅನಿವಾರ್ಯನೂ ಅನ್ನಿಸ್ತದ. ಅದೇನು ಅನಿಸಿದ್ರು ಅದು ನಮ್ಮ ಬಿಡಲಾರ್ದ ಮಿತ್ರ ಅನ್ನೋದು ಎರಡು ಮಾತಿಲ್ಲ. ಕೆ ಕಸ್ತೂರಿ ರಂಗನ್ನಂತಹ ಒಬ್ಬ ಮೇಧಾವಿ ವ್ಯಕ್ತಿತ್ವದ, ಶ್ರೇಷ್ಠ ವ್ಯಕ್ತಿತ್ವದ, ಸದಾ ಅಭ್ಯಾಸಿಗ ವ್ಯಕ್ತಿ ಇನ್ನಷ್ಟು ಕಾಲ ಇರಬೇಕಾಗಿತ್ತು ನಮ್ಮೊಂದಿಗೆ ಅನ್ನುವಂಥ ಮಾತನ್ನು, ಅವರನ್ನು ಇನ್ನೂ ಯಾವ ಮಟ್ಟಕ್ಕೆ ನಾವು ಬೆಳೆಸ್ಕೊಳ್ಬೇಕಾಗಿತ್ತು, ಉಪಯೋಗ ಮಾಡ್ಕೋಬೇಕಾಗಿತ್ತು ವಿದೇಶದ ಒಂದು ಏಳಿಗೆಗಾಗಿ ಅನ್ನೋದನ್ನು ಇನ್ನೂ ಕಡಿಮೆ ದನ ಮಾಡಿಕೊಂಡಿದ್ವು ಅಂತೇಳಿ. ಅದೇನೂ ಇರಲಿ, ಅದನ್ನು ಇನ್ನೊಮ್ಮೆ ಯಾವ ಚರ್ಚೆ ಮಾಡಿದ್ರಾಯಿತು. ಭಾರತದ ಅಂತರಿಕ್ಷ ಸಂಶೋಧನೆ ಕ್ಷೇತ್ರವನ್ನು ಉನ್ನತ ಮಟ್ಟಿಗೆ ಏರಿಸಿದಂತಹ ಒಬ್ಬ ಅದ್ಭುತ ವ್ಯಕ್ತಿ. ಜೊತೆಗೆ ವಿಕ್ರಮ್ ಸಾರಾಭಾಯಿ ಮಾರ್ಗದರ್ಶನದಲ್ಲಿ ಅಹಮದಾಬಾದ್ BBಯಲ್ಲಿ PhD ಮಾಡೋದಷ್ಟೇ ಅಲ್ಲ, ಇಡೀ ಒಂದು ಈ ಬಾಹ್ಯಾಕಾಶದ ಬಗ್ಗೆ ಅಭ್ಯಾಸ ಮಾಡ್ತಾ ಇಸ್ರೋದಲ್ಲಿ ತಮ್ಮ ಬಹು ದಿನಗಳ, ಅದರಲ್ಲೂ 10 ವರ್ಷಗಳ ಕಾಲ ಅಂತೂ ಭಾಳಷ್ಟು ನೆನಪಿಡುವಂಥದ್ದು ಒಂದು ಏನಪ್ಪ ಅಂದರೆ ಯಾವುದೇ ವಿಷಯ ಇರಲಿ ಅದರಲ್ಲೂ ಭೌತಶಾಸ್ತ್ರ ಅಭ್ಯಾಸ ಮಾಡಿದಂಥ ಇವರು ನಿಜವಾಗಿಯೂ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಇವರಾಯಿತು, ಇವರೊಂದಿಗೆ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರಾಯಿತು, ಅದರೊಂದಿಗೆ ಪ್ರೊಫೆಸರ್ UR ರಾವ್ ಅಂತವರಾಯಿತು, ಭಾಳಷ್ಟು ದೇಣಿಗೆ ಕೊಟ್ಟಿದ್ದಾರೆ. ಆ ಒಂದೆಲ್ಲ ದೇಣಿಗೆಗಳನ್ನ ಒಂದು ಸಾಲಾಗಿ ನೆನೀತಾ ಬಂತಪ್ಪ ಅಂತಂದ್ರೆ ಇವರ ಈ ಸಾಧನೆಗೆ ವಿಶೇಷವಾದಂತಹ ಒಂದು ಮಹತ್ವ ಬರ್ತದೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಆಗಿದೆ. ಇಂಥ ಮಹನೀಯ ಕೆ ಕಸ್ತೂರಿ ರಂಗನ್ ಅವ್ರ ಸಾಧನೆಗಳು ಅನನ್ಯ ಅಪಾರ. ಅದರಲ್ಲೂ ವಿಶೇಷವಾಗಿ 1971 ಇವರ ನಿಜವಾದ ಕಾಯಕ ಜೀವತ್ವ ಸ್ಟಾರ್ಟ್ ಆಗಿಬಿಡುತ್ತದೆ. 71 ಇಸ್ರೋದಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆ, 3 ದಶಕಗಳ ಕಾಲ ಮಹತ್ವದ ಹುದ್ದೆಗಳಲ್ಲಿ, ಬರೀ ಹುದ್ದೆ ಅಷ್ಟಲ್ಲ ಕೆಲಸದ ಸಹಿತ ಮಾಡಿದ್ದಾರೆ.